ಬೇರೆ ಎಲೆಕ್ಟ್ರಿಕ್ ಓಡಿಸಿದ್ದೀನಿ. ಓಕೆ. ಅದಕ್ಕೂ ಇದು ಹೋಲ್ಕೊಂಡ್ರೆ ಅದಕ್ಕೆ ಇದೆ. ಸೊ ಇವಾಗ ಯಾರು ಆ್ಯಕ್ಟಿವಾ, ಆ್ಯಕ್ಸಿಸು, ಡಿಯೋ ಈ ಕಡೆ ಎಲ್ಲ ಜಾಸ್ತಿ ಓಡಾಡ್ತಾವಲ್ಲ, ಫುಲ್ ಎಷ್ಟು ಖರ್ಚಾಗೈತೆ ಇದಕ್ಕೆ? ಇದು ರೆಡಿ ಮಾಡೋಕ್ಕೆ ನಿಮಗೆ ವಿತ್ ಪೇಂಟ್ ಎಲ್ಲ ಸೇರಿ ಒಂದು 60,000 ರೌಂಡ್ ಫಿಗರ್ ಇಟ್ಕೋಬೋದು. ಇನ್ ಕೇಸ್ ನಿಮ್ದೇನಾದರೂ ಹಳೆ ಪಾರ್ಟ್ಸ್ ಎಲ್ಲ ಹೋಗಿದ್ರೆ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಸೊ RTO ಅಪ್ರೂವಲ್ ಕೂಡ ಇದೆ ಈ ಗಾಡಿಗೆ. ಬ್ಯಾಟ್ರಿ ಯಾವ ಥರ ಆಗ್ತದೆ? ಬ್ಯಾಟ್ರಿ ನಿಮಗೆ ತೋರಿಸ್ತೀನಿ. ಈಗ ಬ್ಯಾಟ್ರಿ ಬಂದು ಇಲ್ಲಿ ಸ್ಟೋರೇಜಲ್ಲಿ ಫಿಟ್ ಮಾಡ್ತೀವಿ. ಚೆನ್ನಾಗೈತೆ. ನಮ್ದು ಈ ಥರದ್ದು ಒಂದು ಐತೆ. ಹಾಂ, ರೆಡಿ ಮಾಡಿಸ್ಕೋಬೋದಂಗ. ಆ್ಯಕ್ಟಿವಾನೇ ಇದೆ ನಿಮ್ಮದು? ಇದೇ ಥರ ಸ್ಕೂಟಿ ಐತೆ, ಬ್ಲ್ಯಾಕ್ ಕಲರ್. ಓಕೆ, ನಾವು ರೆಡಿ ಮಾಡಿಸ್ಬೋದಂಗಾದ್ರೆ. ಇಲ್ಲಿ ಇಂಜಿನ್ ಪಾರ್ಟ್ ನಿಮ್ಮ ಗಾಡಿಗೆ ಏನು ಕಾಣ್ತಾ ಇದೆ ಅಲ್ಲಿ, ಸೊ ಅದನ್ನು ಫುಲ್ ರಿಮೂವ್ ಮಾಡಿಬಿಟ್ಟು ಸ್ವಿಂಗ್ ಆಮು, ಸಸ್ಪೆನ್ಷನ್ ಜೊತೆಗೆ ಮೋಟರ್ ಹಬ್ ಎಲ್ಲ ಫಿಟ್ ಮಾಡಿ ಕೊಡ್ತೀವಿ. ಚೆನ್ನಾಗೈತೆ. ಗೈಸ್ ಇವಾಗ ಟೆಸ್ಟ್ ರೈಡ್ ಮಾಡ್ತಾ ಇದ್ದಾರೆ ಆ್ಯಕ್ಟಿವಾ 6G ಅಂತ ಹೇಳಿ ಗಾಡಿ. ಚೆನ್ನಾಗೈತೆ. ಹೆಂಗೆ ಅನಿಸ್ತು? ನಾರ್ಮಲ್ ಎಲೆಕ್ಟ್ರಿಕ್ ಏನು ಬಂದೈತೆ ಅದೇ ಥರ ಸ್ಪೀಡಾಗಿ ಹೋಗುತ್ತೆ. ಚೆನ್ನಾಗೈತೆ. ಮೋಟ್ರು ಹಾಕಿದ್ರೆ ಚೆನ್ನಾಗಿ ಹೋಗ್ತೈತೆ. ಮೋಡ್ 3 ಟ್ರೈ ಮಾಡಬೇಕಿತ್ತು ನೀವು ಒಂದ್ಸಲ. ಮೋಟ್ರ್ ಇನ್ನೂ ಸ್ಪೀಡಾಗಿ ಹೋಗ್ಬೋದು. ಇನ್ನೂ ಸ್ಪೀಡ್ ಹೋಗುತ್ತೆ ಅದು. ಇವಾಗ ನೀವು ಹೊಸ ಗಾಡಿ ತೊಗೊಳ್ಬೇಕಂತ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ನೀವು ಯಾವಾಗಾದರೂ? ಹೊಸದು ಥರ ತಗೋಬೇಕು ಅಂತಿದ್ದೆ. ಬೇರೆ ಎಲೆಕ್ಟ್ರಿಕ್ ಓಡಿಸಿದ್ದೀನಿ. ಓಕೆ. ಅದಕ್ಕೂ ಇದು ಹೋಲ್ಕೊಂಡ್ರೆ ಅದಕ್ಕೆ ಇದೇ ಚೆನ್ನಾಗೈತೆ. ನೀವೇನಾದರೂ ಕನ್ವರ್ಟ್ ಮಾಡಿಸ್ಕೊತೀರಾ? ಇಂಟ್ರೆಸ್ಟ್ ಇದೆಯಾ ನಿಮಗೆ? ಇಂಟ್ರೆಸ್ಟ್ ಐತೆ.